ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಇದೊಂದು ವಿಶೇಷವಾಗಿರ್ತಕ್ಕಂಥ ಕೇಂದ್ರ ಪರಿಷ್ಕೃತ ಯೋಜನೆಗಳ ಕುರಿತು ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಇದ್ರಾಗೇನಂತ ನಿಮಗೆ ಕೆಲವು ವಿಷಯಗಳು ಗೊತ್ತಾಗ್ಬೋದು. ಯಾಕಂದ್ರೆ ಪತ್ರಕರ್ತರು ಯಾವಾಗಲೂ ಎಲ್ಲ ವಿಚಾರಗಳಲ್ಲಿ ಪರಿಣಿತ ಹೊಂದಿದ್ರೆ ಮಾತ್ರ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇವತ್ತು ನಾನು ಪತ್ರಿಕಾ ರಂಗವನ್ನು ವಿಶ್ಲೇಷಿಸಿದಾಗ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದ್ದಾವೆ. ಈ ಪ್ರಪಂಚದಾದ್ಯಂತ ಏನು ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಪ್ರಪಂಚದಲ್ಲಿ ಎರಡು ಒಂದು ಏನು ಈ ಕ್ರಾಂತಿಗಳಾದವು ಅದು ಪತ್ರಿಕೆಯಿಂದನೇ ಆಗಿರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದು ರಷ್ಯಾ ಕ್ರಾಂತಿ ಆಗ್ತದೆ. ರಷ್ಯಾ ಕ್ರಾಂತಿಯಲ್ಲಿ ತಾಯಿ ಮಗನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಪೋಲೋ ಅಂತಕ್ಕಂಥ ತಾಯಿ ಮಗನ ಪಾತ್ರವನ್ನೇ ತಾಯಿ ಅಂತಕ್ಕಂಥ ಪುಸ್ತಕ ಇವತ್ತು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗಿರ್ತಕ್ಕಂಥದ್ದು, ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮನೋಮುದ್ರಣ ಹೊಂದಿರ್ತಕ್ಕಂಥದ್ದು, ಈ ಪ್ರಪಂಚದ ಎಲ್ಲ ಭಾಷೆಗಳಿಗೆ ತರ್ಜಮೆ ಆಗಿರ್ತಕ್ಕಂಥ ಪುಸ್ತಕ ತಾಯಿ. ಆ ತಾಯಿ ಬರೆದ ಮೇಲೆ ಆ ದೇಶದಲ್ಲಿ ಒಂದು ಕ್ರಾಂತಿ ಆಗ್ತದೆ. ಅಂದ್ರೆ ಬರವಣಿಗೆಗೆ ಅಷ್ಟೊಂದು ದೊಡ್ಡ ಶಕ್ತಿ ಇದೆ ಅಂತ. ಈ ಬರವಣಿಗೆ ರೂಪದಲ್ಲಿ ತಾವೆಲ್ಲ ಕುಂತ್ಕೊಂಡಿದ್ದೀವಿ. ಇಂಥ ಪುಸ್ತಕದಿಂದ ಒಂದು ರಷ್ಯಾ ಕ್ರಾಂತಿ ಆಗ್ತದೆ. ಈ ಪತ್ರಿಕೆ ಮಾಧ್ಯಮದಿಂದ ರಷ್ಯಾ ಕ್ರಾಂತಿ ಆಗ್ತದೆ. ಅದ್ರ ನಂತರ ಚೈನಾ ಕ್ರಾಂತಿ ಸಹ ಆಗ್ತದೆ. ಇರ್ತಕ್ಕಂಥ ಕ್ರಾಂತಿ ಆದ್ರೆ ಚೈನಾ ಕ್ರಾಂತಿಯಲ್ಲಿ ಭೂವಲಯ ಭೂವಿನ ಇವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಕ್ರಾಂತಿ ಆಗ್ತದೆ. ಈ ಪ್ರಪಂಚದಲ್ಲಿ ಎರಡು ಕ್ರಾಂತಿಗಳು ಮಹಾ ಘಟ್ಟವನ್ನು ಬರ್ಕೊಂಡಿದ್ದಾವೆ. ಅದೇ ರೀತಿಯಾಗಿ ಭಾರತದಲ್ಲೂ ಸಹ ವಿಶೇಷವಾಗಿ ನಮ್ಮ ಸ್ವತಂತ್ರ ಬರದ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಪತ್ರಿಕೆಗಳು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ಪತ್ರಿಕೆಗಳು ನಡೆಸ್ತಾ ಇದ್ದಾರೆ. ಮೂಕನಾಯಕ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪತ್ರಿಕೆ. ಈ ದೇಶದಲ್ಲಿ ಇರ್ತಕ್ಕಂಥ ಏನು ಹೋರಾಟಗಾರರಿದ್ರು ಅವ್ರ ವಿಚಾರಗಳನ್ನು ಜನರ ಹತ್ರ ತರಿಸ್ತಕ್ಕಂಥ ಕೆಲಸವನ್ನು ಈ ಪತ್ರಿಕೆಗಳು ಮಾಡಿದ್ದಾರೆ. ಆಗಿರ್ತಕ್ಕಂಥ ಏನು ಪತ್ರಿಕಾ ಮಿತ್ರರು ಅಂದ್ರೆ ಮಾಧ್ಯಮ ಮಿತ್ರರ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇಶದಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಗಳಾಗಿದ್ದಾವೆ. ಇವತ್ತು ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ನಾವು ಸಮಾನವಾಗಿ ಬದುಕತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇಂತ ಒಂದು ಹೆಚ್ಚುಗಾರಿಕೆ ಇರ್ತಕ್ಕಂಥ ತಾವುಗಳು ಈ ಸಂವಿಧಾನದ 3 ಅಂಗಗಳು ಏನಿದಾವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಈ 3ರಿಂದ ನಿಂದ್ರಕ್ಕಾಗೋದಿಲ್ಲ ಪಿಲ್ಲರ್. ಅದಕ್ಕೆ ಇನ್ನೊಂದು ಪಿಲ್ಲರ್ ಬೇಕದು ಪತ್ರಿಕಾ ರಂಗ. ಇದರಿಂದನೇ ಈ ಒಂದು ಪಿಲ್ಲರ್ ನಿಂತ್ಕೊಂಡು ಒಂದು ಮನೆ ಆಗ್ತದೆ, ಒಂದು ಭದ್ರ ಬುನಾದಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು 4ನೇ ಅಂಗ ಅಂತ ಮಾಡಿದ್ದಾರೆ. ತಾವುಗಳು ಸ್ವಲ್ಪ ವಸ್ತುನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ಸಬ್ಜೆಕ್ಟ್ ಬಂದ್ರೆ ದಯಮಾಡಿ ನಮ್ಮಂತ ಎಷ್ಟೋ ರಾಜಕಾರಣಿಗಳು ತಮ್ಮ ಮೇಲೆ ಇನ್ಫ್ಲುಯೆನ್ಸ್ ಬೀರ್ತಾ ಇರ್ತಾರೆ. ಆ ಸಂದರ್ಭ ಅದನ್ನ ನೋಡ್ಬಿಟ್ಟು ಆ ತೀವ್ರತೆ ಗಮನಿಸಿ ಅದಕ್ಕೇನಾದ್ರೂ ಇದಕ್ಕೆ ಒಂದು ಸ್ವರೂಪ ಕೊಡ್ಲೇಬೇಕು. ಇದ್ರ ಬಗ್ಗೆ ನಾನು ಕೊನೆಯವರೆಗೆ ಲಾಜಿಕಲ್ ಎಂಡ್ವರೆಗೆ ಇದ್ರ ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಲಾಜಿಕಲ್ ಎಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಒಂದು ಇಶ್ಯೂ ಬಂದಾಗ ಇಶ್ಯೂ ಬೇಸ್ ಮೇಲೆ ನಾವು ಮಾತಾಡ್ಬೇಕು. ಇಶ್ಯೂ ಬೇಸ್ ಮೇಲೆ ಮಾತಾಡ್ಬೇಕಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ನೋಡ್ಲೇಬೇಕು ನಾವು. ಆ ಅರ್ಧಕ್ಕೆ ಬಿಟ್ಬಿಟ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ಪ್ರಾಮಾಣಿಕ ಸತ್ಯ ನಿಷ್ಠೆಯಿಂದ ತಾವುಗಳೆಲ್ಲರೂ ಇದೀರಿ ಮತ್ತು ಇರ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ತಾವುಗಳೆಲ್ಲರೂ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರಿ. ತಮ್ಗೆಲ್ಲ ಒಳ್ಳೇದಾಗ್ಲಿ ಮತ್ತು ಕಾರ್ಯಾಗಾರದಲ್ಲಿ ಇನ್ನಿಷ್ಟು ಒಳ್ಳೆ ಉನ್ನತ ವಿಚಾರಗಳು ತಮ್ಮ ಗಮನಕ್ಕೆ ಬರಲಿ. ತಾವುಗಳು ಅದನ್ನು ತಗೊಂಡು ಈ ಸಮಾಜವನ್ನು ಒಳ್ಳೆ ಸುಸ್ಥಿತಿಗೆ ಮತ್ತು ಒಳ್ಳೆ ವಿಚಾರಗಳ ಎಡೆಗೆ ನಮ್ಮ ಸಮಾಜವನ್ನು ನಿರೂಪಿಸುವಾಗಲೇ ತಮಗೆಲ್ಲ ಗಮನಿಸ್ತಾ ಇದ್ದೀವಿ. ತಾವು ದಯಮಾಡಿ ಯುವ ಸಮೂಹಕ್ಕೆ ಒಂದು ದೊಡ್ಡ ಸಂದೇಶ ಕೊಡಬೇಕಾಗಿದೆ. ಮೊಬೈಲ್ ಅವಧಿಯಲ್ಲಿ ಈ ಲ್ಯಾಪ್ಟಾಪ್, ಮೊಬೈಲ್, ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ರೀಲ್ಸ್ ಇದರೆಲ್ಲ ಅವಧಿಯಲ್ಲಿ ನಮ್ಮ ಯುವಕ ಮಿತ್ರರು ತಮ್ಮ ಪಥವನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಯಾವ್ದು ಮನೆಯಲ್ಲಿ, ನನ್ನ ಮನೆಯಲ್ಲಿದೆ, ನಿಮ್ಮ ಮನೆಯಲ್ಲಿದೆ, ಎಲ್ಲರ ಮನೆಯಲ್ಲಿ ಯುವಕರು ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ರಾತ್ರಿ 12-1 ಗಂಟೆವರೆಗೆ ಮೊಬೈಲ್ ನೋಡ್ತಾ ಇದ್ದಾರೆ. ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆ ತರದವರು ಇದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಪತ್ರಿಕಾ ಮಾಧ್ಯಮದವರು ಸಹ ಬಹಳ ಪ್ರಮುಖ ಪಾತ್ರ ತಮ್ಮದಿದೆ.
ಸ್ವಲ್ಪ ಜಾಸ್ತಿ ಆ ವಿಚಾರಗಳ ಬಗ್ಗೆ, ಯಾಕಂದ್ರೆ ನೋಡಿ ಮೊನ್ನೆ ಒಂದು ಸರ್ವೆ ಆಯ್ತು ಆರೋಗ್ಯ ಇಲಾಖೆಯಿಂದ. ಆ ಸರ್ವೆಯಲ್ಲಿ 16ರಿಂದ 30ನೇ ವಯಸ್ಸಿನಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಹೃದಯಘಾತಗಳಾಗ್ತಾ ಇದಾವೆ. ಇದಕ್ಕೆ ಕಾರಣ ಏನ್ ಇವತ್ತಿನ ಊಟ ಮತ್ತು ಏನು ಕುಲಿಷ್ಠ ಏನ್ ಊಟ ಇದೆ ಎಲ್ಲದರಲ್ಲೂ ಕಲಬೆರಕೆ ಇದೆ. ನೀವು ಹಾಲಿಂದ ಹಿಡಿದು ಮೊಸರಿಂದ ಹಿಡಿದು ಉಪ್ಪಿಂದ ಸಹ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಇದೆಲ್ಲದೂ ನೋಡ್ಕೊಂಡು ಅದ್ರ ಜೊತೆಗೆ ಇದು ಬ್ರೈನ್, ಊಟ ಮಾಡ್ಬೇಕಾದ್ರೆ ಮೊಬೈಲ್ ಇಲ್ಲ ಟಿವಿ ನೋಡ್ತಾರೆ, ಮಾತಾಡ್ಬೇಕಾದ್ರೆ ಮೊಬೈಲ್ ನೋಡ್ಕೊಂಡೆ ಮಾತಾಡ್ತಾರೆ. ಹಿಂಗ್ ಮಾತಾಡ್ತಾರೆ, ಅವ್ರ ಅಮ್ಮನ ಹತ್ರ ಮಾತಾಡ್ತಾರೆ ನೋಡ್ತಾ. ಈ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದೀವಿ. ಇದಕ್ಕೆಲ್ಲರೂ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನಾವು ಚೇಂಜ್ ಮಾಡ್ಲೇಬೇಕಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಇವತ್ತೇನು ಮುಂದಿನ ಪ್ರಜೆಗಳು ಅಂತೇಳಿ ಏನ್ ಹೇಳ್ತಿದ್ವಿ ನಾವು, ಸತ್ಪ್ರಜೆಗಳಾಗಬೇಕು, ಮುಂದಿನ ಈ ದೇಶವನ್ನು ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ನೀವು ಸತ್ಪ್ರಜೆಗಳಾಗಬೇಕಂತೇಳಿ ಕರೆ ಕೊಡ್ತಾ ಇದ್ರು. ಇವತ್ತು ಅವ್ರ ಸತ್ಪ್ರಜೆಗಳಲ್ಲಿ ಅವ್ರ ದಿಕ್ಕನ್ನು ಬದಲಾಯಿಸ್ಬಿಟ್ಟಿದ್ದಾರೆ, ಆ ಪಥವನ್ನು ಬದಲಾಯಿಸ್ಕೊಂಡಿದ್ದಾರೆ. ಅವ್ರ ಮನಸ್ಸುಗಳನ್ನ ನಾವು ಬದಲಾವಣೆ ಮಾಡ್ಬೇಕಾಗಿದೆ. ತಮ್ಮ ಬರವಣಿಗೆ ಮೂಲಕ ಚೂಪಾಗಿರ್ತಕ್ಕಂಥ ಏನ್ ಬರವಣಿಗೆ ಇದೆ ಅದ್ರ ಮೂಲಕ ಅವ್ರನ್ನ ನಾವು ಚೇಂಜ್ ಮಾಡ್ಬೇಕಾಗಿದೆ. ಅವ್ರ ವಿಚಾರಧಾರೆಗಳನ್ನ ಈ ಕಡೆ ತಗೊಂಡ್ ಬರ್ಬೇಕಾಗಿದೆ. ಯಾರು ಕ್ರಾಂತಿ ಮಾಡಿರ್ತಕ್ಕಂಥ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ ದೇಶದಲ್ಲಿ ಏನ್ ನಡೀತಿದೆ ಅಂತ ಯೋಚನೆ ಮಾಡ್ತಾ ಇಲ್ಲ. ನಿನ್ನೆ ರಾತ್ರಿ ಒಬ್ರು ನನ್ನ ಹತ್ರ ಡಿಬೇಟ್ ಮಾಡ್ತಾ ಇದ್ರು. ಇವತ್ತು 500% ಸುಂಕ ವಿಧಿಸಿದ್ರ ಬಗ್ಗೆ ಒಂದು ಡಿಬೇಟ್ ನಡೀತಾ ಇತ್ತು. ನಾನು ಹೇಳ್ತಾ ಇದ್ದೆ, ಹೌದೌದು 500% ಸುಂಕ ಹಾಕಿದ್ರೆ ದೇಶದಲ್ಲಿ ಇರ್ತಕ್ಕಂಥ ಏನ್ ರಫ್ತುದಾರರಿದ್ದಾರೆ ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಆರ್ಥಿಕ ವ್ಯವಸ್ಥೆ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತಾ ಇದೆ. ನಿನ್ನೆ ಸೈನ್ ಹಾಕಿದಾನೆ ಟ್ರಂಪ್ ಅವರು. ಬಹುತೇಕ ನಾಳೆ ಸೆನೆಟ್ ಬರ್ತದೆ, ಮೋಸ್ಟ್ಲಿ ಪಾಸ್ ಆಗ್ತದೆ. ಬಿಲ್ ಪಾಸ್ ಆದ್ರೆ ಮುಗಿದೋಯ್ತು. ಆರ್ಥಿಕ ವ್ಯವಸ್ಥೆ ಹದಗೆಡ್ತಾ ಇದೆ. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದೀವಿ. ಇದ್ರ ಬಗ್ಗೆ ತಾವು ಚರ್ಚೆ ಮಾಡ್ಬೇಕಾಗಿತ್ತು ತಾವು ಪತ್ರಿಕೆಗಳ ಮುಖಾಂತರ. ಇವತ್ತು ನಾವೇನೋ ಸಬ್ಸಿಡಿ ಸಿಗ್ತಾ ಇದೆ 20% ಅಂತೇಳಿ ರಷ್ಯಾದಿಂದ ಕಚ್ಚಾ ತೈಲ ಪರ್ಚೇಸ್ ಏನ್ ಮಾಡ್ತಾ ಇದ್ವಿ 2022ರಿಂದ. ಅದ್ರ ಪರಿಣಾಮವಾಗಿ ಇವತ್ತು ಟ್ರಂಪ್ ನ ಮೇಲೆ 500% ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಲ್ಲ. ತಮ್ಮದು ಜವಾಬ್ದಾರಿ ಜಾಸ್ತಿ ಇದೆ. ಇದ್ರ ಯಾವ ರೀತಿ ನಾವು ಮಾಡಿದ್ರೆ ಕರೆಕ್ಟ್ ಇರ್ತದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗಿದೆ. ನಾವು ರಾಜಕಾರಣಿಗಳು ಮಾತಾಡಿದ್ರೆ ರಾಜಕಾರಣ ಆಗ್ತದೆ, ನಾನ್ ಮಾತಾಡಿದ್ರೆ ರಾಜಕೀಯ ಬಿಜೆಪಿ ಕಾಂಗ್ರೆಸ್ ಬರ್ತದೆ. ತಾವು ಚರ್ಚೆ ಮಾಡಿದ್ರೆ ಅದಕ್ಕೆ ಯಾವ್ದು ಬಣ್ಣ ಬರೋದಿಲ್ಲ. ವಸ್ತುನಿಷ್ಠೆಯಿಂದ ತಾವು ಚರ್ಚೆ ಮಾಡ್ತೀವಿ. ಏನಾಗ್ತಿದೆ ಇವತ್ತು ನಮ್ಮ ಎಲ್ಲ ಮಿತ್ರ ದೇಶಗಳ ಹತ್ರ ಎಲ್ಲ ನಾವು ಈಗಾಗಲೇ ಏನು ವಿರೋಧವನ್ನು ನಾವು ಕಟ್ಕೊಂಡಿದೀವಿ. ಇದ್ರ ಬಗ್ಗೆನೂ ತಾವು ಚರ್ಚೆ ಮಾಡಬೇಕು. ಪತ್ರಕರ್ತರು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಮಾತಾಡ್ಬೇಕು, ಬರಿಬೇಕು. ನೀವು ಗೊತ್ತಾಗಬೇಕು ವಸ್ತುನಿಷ್ಠೆ. ಯಾಕಂದ್ರೆ ನಾನು ಬಳ್ಳಾರಿಯಲ್ಲಿ ನನ್ನ ಜೀವನ 1982ರಿಂದ ಸ್ಟಾರ್ಟ್ ಮಾಡಿರೋ 1982 ನಾನು ಪ್ರಾರಂಭ ಮಾಡಿದ್ ನನ್ನ ಜೀವನ ಆರ್ಗನೈಸೇಷನ್ ಮುಖಾಂತರ. ಆ ಸಂದರ್ಭದಲ್ಲಿ ಬಳ್ಳಾರಿ ಪತ್ರಿಕೆ ಅಂತ ಒಂದು ಇತ್ತು. ಆ ಸಂದರ್ಭದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರು ರವಿ ಬೆಳಗೆರೆ ಅವರ ನೇತೃತ್ವದಲ್ಲಿ ಪತ್ರಿಕೆ ಇತ್ತು. ಅಂದ್ರೆ ಪತ್ರಿಕೆ ಎಷ್ಟೊಂದು ನಮ್ಗೆ ಅವತ್ತು ಇನ್ಸ್ಪೈರ್ ಆಗಿತ್ತು ಅಂತಂದ್ರೆ, ಪತ್ರಿಕೆ ನೋಡಿಲ್ಲ ಅಂದ್ರೆ ನಾವೆಲ್ಲ ಇದಕ್ಕೆ ಯಾವ್ದು ಲೈಬ್ರರಿಗೆ ಹೋಗಿಲ್ಲ ಅಂದ್ರೆ ಅವತ್ತು ಊಟನೇ ಮಾಡಕ್ ಆಗ್ತಿರ್ಲಿಲ್ಲ. ಕಾಲೇಜ್ ಬಿಟ್ಟು ಲೈಬ್ರರಿ ನೋಡ್ತಾ ಇದ್ವಿ, 1 ಗಂಟೆ ಊಟ ಮಾಡ್ಕೊಂಡು ಹಾಸ್ಟೆಲ್ ಅಲ್ಲಿ. ಅಂದ್ರೆ ಇವತ್ತು ಏನಾಗಿದೆ, ಊಟ ಮಾಡ್ಬೇಕಾದ್ರೂ ಮೊಬೈಲ್, ಎದ್ದ ತಕ್ಷಣ ಮೊಬೈಲ್, ರಾತ್ರಿ 12 ಗಂಟೆವರೆಗೂ ಮೊಬೈಲೇ. ಅದರಲ್ಲಿ ಎಷ್ಟು ಒಳ್ಳೇದಿದೆಯೋ, ಯಾರು ಗೂಗಲ್ ಮುಂದೆ ಸರ್ಚ್ ಮಾಡೋದಿಲ್ಲ. ಎಲ್ಲ ರೀಲ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಹುಡುಗರೆಲ್ಲ, ಮಕ್ಕಳೆಲ್ಲರೂ ಯಾರು ಮಾಡ್ತಾ ಇಲ್ಲ. ದಯಮಾಡಿ ಇದು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ. ತಾವುಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದ್ರ ಬಗ್ಗೆ ಜಾಸ್ತಿ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಆಗ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಶಿಕ್ಷಣ ಇಲಾಖೆ ಸಹ ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡ್ಬೇಕಾಗಿದೆ. ಬರೀ ಶಿಕ್ಷಣ ನಾವು ಅವ್ರು ಪಾಸ್ ಮಾಡೋದು ಅಷ್ಟೇ ನಮ್ ಗುರಿ ಆಗ್ಬಾರ್ದು. ಪಾಸ್ ಮಾಡೋದೇ ಗುರಿ ಆಯ್ತಂದ್ರೆ, ಪಾಸ್ ಮಾಡ್ಸೋದು ಒಂದು ಗುರಿ ಆಯ್ತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಂತೂ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಕಳ್ಕೊಳ್ತಾ ಇದೀವಿ. ಅವ್ರ ದಿಕ್ಕನ್ನು ಪದ ಬದಲಾಯಿಸಿದರೆ ಅವ್ರು ಖಂಡಿತ ಎಲ್ಲೋ ಒಂದು ದುರಂತಕ್ಕೆ ಈಡಾಗ್ತಾರೆ ಅಂತಕ್ಕಂಥ ಒಂದು ನೋವಿನಿಂದ ತಾವುಗಳೆಲ್ಲರೂ ಈ ವಿಚಾರದಲ್ಲಿ ಗಮನ ಹರಿಸಿ. ನನಗೆ ಕೆಲವು ಮಾತಾಡಿರ್ಬೋದು, ಏನ್ ತಪ್ಪಿದ್ರೆ ದಯಮಾಡಿ ಅನ್ಕೋಬೇಡಿ. ನಾನು ಯಾಕಂದ್ರೆ ಇರೋ ವಿಚಾರ ನಾನು ಕರೆಕ್ಟ್ ಆಗಿ ನಾನು ಸ್ಪಷ್ಟಪಡಿಸ್ಬೇಕಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಏನ್ ತಿಳ್ಕೊಳ್ಬೇಡಿ. ಇದ್ರ ಬಗ್ಗೆ ತಾವು ಈ ನಿಟ್ಟಿನಲ್ಲಿ ತಾವು ಚಿಂತನೆ ಮಾಡ್ಬೇಕು. ಬರೇ ನೆಗೆಟಿವ್ ಎಲ್ಲ ಹಿಡ್ಕೊಂಬಂದು ಯಾವ್ದು ನೆಗೆಟಿವ್ ಇರ್ತದ ಅದನ್ನೇ ಜಾಸ್ತಿ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಿಸಬಾರ್ದು.
ನನ್ನ ಮನವಿ ಇದೆ. ಇದು ನೆಗೆಟಿವ್ ಥಿಂಗ್ಸ್ ಯಾಕಂತಂದ್ರೆ ಅದಕ್ಕೆ ರೇಟ್ ಸಿಗುತ್ತಂತ, TRP ಸಿಗುತ್ತಂತ ಹೇಳಿ. ಸೊ TRP ಜೊತೆಗೆ ಈ ಸಮಾಜವನ್ನು ತಿದ್ದ ಕೆಲಸ ನಮ್ಮದು ಇದೆ, ನಮ್ಮ ಮೇಲಿದೆ. ಸಮಾಜ ತಿದ್ದ ಕೆಲಸಕ್ಕೆ TRP ಸಿಗೋದಿಲ್ಲ. ತಮಗೂ ಸಹ ತಮಗೆ ಮಾಹಿತಿ ಇದೆ ಇದ್ರ ಬಗ್ಗೆ. ಸಮಾಜ ತಿದ್ದುವಂತ ಕೆಲಸ ಮಾಡಿ ನಿಮಗೆ TRP ಸಿಗೋದಿಲ್ಲ. ಬಟ್ ಅದು ನೆಗೆಟಿವ್ ಇದ್ದಾಗ ಬಹಳ TRP ಸಿಗ್ತದೆ. ಅದ್ರ ಜೊತೆಗೆ ಅದನ್ನು ಮಾಡ್ಬೇಕು. ಜೊತೆಗೆ ಇದನ್ನ ಒಂದು ಸ್ಲೋ ಆಗಿ, ಈಗ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಏನು ಇಮಿಡಿಯೇಟ್ ಆಗಿ ಆಗ್ಲಿಲ್ಲ. 47 ಸ್ವಾತಂತ್ರ್ಯ ಇಮಿಡಿಯೇಟ್ ಸಿಗ್ಲಿಲ್ಲ. ಅದಕ್ಕೆ ಒಂದು 100 ವರ್ಷದ ಇತಿಹಾಸ ಇದೆ. 100 ವರ್ಷದ ಇತಿಹಾಸ ಇದೆ. ಎಷ್ಟೋ ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಪತ್ರಕರ್ತರು ಸಹ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇದರ ನಂತರ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ. ಹಂಗೆ ನಾವು ಇಂಥ ಸಂದರ್ಭದಲ್ಲಿ ಆ ನೆಗೆಟಿವ್ ನಲ್ಲಿ ಸಹ ಪಾಸಿಟಿವ್ ಜನರಿಗೆ ಸ್ವಲ್ಪ ಒಳ್ಳೆಯ ವಿಚಾರಗಳು ಕೊಡ್ತಕ್ಕಂಥ ಕೆಲಸ ಆಗ್ಲಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾನು 2 ಮಾತು. ಪತ್ರಕರ್ತ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು, ಒಳ್ಳೆಯ ಕಾರ್ಯಕ್ರಮ. ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಮತ್ತು ನಿಮ್ಮಿಂದಲೇ ಸಮಾಜ ಪರಿವರ್ತನೆಗೆ ಸಾಧ್ಯ. ಜನರಿಗೆ ಸತ್ಯಾಸತ್ಯತೆಗಳು ಬಗ್ಗೆ ಮನವರಿಕೆ ಮಾಡುವಲ್ಲಿ ತಮ್ಮ ಕಾರ್ಯವೈಖರಿ ತುಂಬಾ ಪ್ರಮುಖವಾಗಿರ್ತದೆ. ಆ ಒಂದು ಕಾರ್ಯಕಲಾಪ ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪಡಿಸಿದ ವಿಜ್ಞಾನವಾಗಿ ಅಭಿನಯಿಸಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಮುಗಿಸಲು ಶುಭ ಹಾರೈಸ್ತೇನೆ. ನಾನು ಅನ್ಯಾಯ ವಿರೋಧಿ ಕಾರ್ಯಕ್ರಮ ಹೋಗೋದನ್ನ ನನ್ನನ್ನು ಬೀಳ್ಕೊಳ್ಳಲು ತಮ್ಮನ್ನ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಆಕಾಶವಾಣಿ ಮತ್ತು ದೂರದರ್ಶನ ವರದಿಗಾರನಾಗಿ 1996ರಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಕ್ಕಂಥ ಈ 2 ವಾರ್ತಾ ಸಂಸ್ಥೆಗಳಲ್ಲಿ ಹೊಂದಿರುವ ಅನುಭವ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ತಿಳಿಯೋದಕ್ಕೆ ಸಹಕಾರಿ ಆಗ್ತದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆನೂ ನಾವು ತಿಳ್ಕೊಳ್ತೀವಿ. ಇವತ್ತಿನ ಮುಖ್ಯವಾಗಿ ವಾರ್ತಾಲಾಪ ಅಂತಂದ್ರೆ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಗಿಂದಾಗೆ ಹೊಸ ಯೋಜನೆಗಳನ್ನ ಪ್ರಕಟ ಮಾಡ್ತಾರೆ. ಆ ಯೋಜನೆಗಳ ಬಗ್ಗೆ ನಮ್ಗೆ ತಿಳಿದ್ರೆ ಆ ಯೋಜನೆ ಅನುಷ್ಠಾನ ಹೇಗಾಗ್ತಾ ಇದೆ, ಯೋಜನೆಗಳ ಅನುಷ್ಠಾನದಿಂದ ಜನರು ಯಾವ ರೀತಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಿದೆ, ಅಭಿವೃದ್ಧಿ ಹೊಂದಲಾಗಿದೆಯಾ, ಅಥವಾ ಅಧಿಕಾರಿಗಳು ಕೊಡ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ನಾವು ನಂಬಬೇಕಾ, ಕ್ಷೇತ್ರಕ್ಕೆ ಹೋಗಿ ಯಾವ ರೀತಿ ಆಗಿದೆ. ಈಗ ಅನೇಕ ಕಾರ್ಯಕ್ರಮಗಳ ನಾವು ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದಿದೆ. ಅಂದ್ರೆ ಎಲ್ಲಿ ಮಳೆಯಾಶ್ರಿತ ಜಮೀನುಗಳು ಇರ್ತವೆ ಅಲ್ಲಿ ಬೋರ್ವೆಲ್ ಮತ್ತು ಇದರಿಂದ ಒಂದು ಸ್ಪ್ರಿಂಕ್ಲರ್ ಮೂಲಕ, ಹನಿ ನೀರಾವರಿ ಮೂಲಕ ನಾವು ಕೃಷಿನ ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂತವ್ರ ಬಗ್ಗೆ ಅಂದ್ರೆ ಪ್ರತಿಯೊಂದು ಯೋಜನೆ ಬಗ್ಗೆ ಈಗ ಭಾರತೀಯ ಮೊದಲು ನಾವು IPC ಸೆಕ್ಷನ್ ಇತ್ತು, ಈಗ ಭಾರತೀಯ ನೀತಿ ಸಂಹಿತೆ ಬಂದಿದೆ. ಹಿಂಗೆ ಹೊಸ ಸಂಹಿತೆ ಹೆಸರು ಬದಲಾಗಿದೆ, ಸೆಕ್ಷನ್ಸ್ ಎಲ್ಲ ಬದಲಾಗಿದಾವೆ. ಮೊದಲು ನಾವು 307 ಅನ್ನೋದು ಈಗ 107 ಅನ್ನೋದು. ಹೀಗೆ ಅಂದ್ರೆ ಒಬ್ಬ ಪತ್ರಕರ್ತ ಯಾವ್ದಾದ್ರು ವಿಷಯವನ್ನು ಮಂಡಿಸ್ಬೇಕಾದ್ರೆ ಹಲವಾರು ಯೋಜನೆಗಳ ಬಗ್ಗೆ ನಾವು ಮೊದಲು ತಿಳ್ಕೊಂಡಿರೋದು. ಸರ್ಕಾರ ಪ್ರಕಟ ಮಾಡುತ್ತೆ, ಪ್ರಕಟ ಮಾಡಿದ ಒಂದು ಯೋಜನೆಗಳು ಬಗ್ಗೆ ನಾವು ಒಂದು ಈಗೇನು ನಾಗರಾಜ್ ಅವರು ಹೇಳಿದ್ರು, ಒಂದು ತಾರ್ಕಿಕ ಅಂತ್ಯ ಬರ್ಬೇಕಾದ್ರೆ ಒಂದು ವಿಷಯ, ಒಂದು ಯೋಜನೆ ಪ್ರಕಟ ಆಗಿದೆ, ಆ ಯೋಜನೆ ಎಷ್ಟು ಜನಕ್ಕೆ ಸಿಕ್ಕುತ್ತೆ, ಸಿಗೋದಕ್ಕೆ ಯಾವ್ಯಾವ ಮಾರ್ಗಗಳಿದೆ, ಅದಕ್ಕೆ ಸಂಪರ್ಕ ಮಾಡೋದಕ್ಕೆ ಯಾವ ತರ ಕಚೇರಿಗಳು ಅಥವಾ ಪ್ರತಿನಿಧಿಗಳಿದ್ದಾರೆ, ಅದರಿಂದ ಹೇಗೆ ಅನುಷ್ಠಾನಗೊಂಡಿದೆ, ಅದರಿಂದ ಅಭಿವೃದ್ಧಿ ಹೇಗಾಗಿದೆ, ಯಾವ ಪ್ರಮಾಣದಲ್ಲಾಗಿದೆ ಅಥವಾ ಆಗಿಲ್ವಾ, ಆಗಿಲ್ಲದಿದ್ರೆ ಸರ್ಕಾರಗಳ ಹಣ್ಣು ತರಿಸೋದಕ್ಕೂ ಈ ಒಂದು ಯೋಜನೆಗಳ ಬಗ್ಗೆ ನಮ್ಗೆ ಮುಖ್ಯವಾಗಿ ನಾವೇನು ಮಾಧ್ಯಮ ಪ್ರತಿನಿಧಿಗಳಿದೀವಿ ನಮ್ಗೆ ತಿಳ್ಕೊಳ್ಳೋದಕ್ಕೆ ಆಗುತ್ತೆ. ಈಗ ತಿಳ್ಕೊಳ್ಳೋದಕ್ಕೆ ನಾವು ಏನಂದ್ರೆ ನೆಟ್ಟಲ್ಲಿ ಹೊಡೆದ್ರೆ ಆಯಾ ಸ್ಕೀಮ್ ಬಗ್ಗೆ ತಿಳಿಯುತ್ತೆ. ಆದ್ರೆ ಅದರ ಬಗ್ಗೆ ಅದೇ ಇಲಾಖೆಯ ಅಧಿಕಾರಿಗಳು ಒಂದಿಷ್ಟು ನಮ್ಮ ಮುಂದೆ ಅದನ್ನ ತಿಳಿಸಿದಾಗ ನಮ್ಮಲ್ಲಿರೋ ಶಂಕೆಗಳು ಅಂದ್ರೆ ಅದ್ರ ಬಗ್ಗೆ ಯೋಜನೆ ಬಗ್ಗೆ ಇರ್ತಕ್ಕಂಥ ನಮ್ದೇನೋ ಡೌಟ್ಸ್ ಇದ್ರೆ ಅವ್ರ ಮೂಲಕ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಒಂದು ಸಹಕಾರಿ ಆಗೋದಕ್ಕೆ ಇದು ಒಂದು ವರ್ಕ್ಶಾಪ್ ಎಲ್ರಿಗೂ ಸಹಕಾರಿ ಆಗುತ್ತೆ. ಎಲ್ಲರೂ ಇವತ್ತೇನು ಇಲ್ಲಿಂದ ಮಧ್ಯಾಹ್ನದವರೆಗೆ ಏನು ಈ ಒಂದು ವರ್ಕ್ಶಾಪ್ ನಡೆಯುತ್ತೆ, ಎಲ್ಲರೂ ಪಾಲ್ಗೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.